ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯದ ಕರಾವಳಿ ಭಾಗದಲ್ಲಿ ವರುಣದೇವ ಕಣ್ಣಾಮುಚ್ಚಾಲೆ ಆಡ್ತಿದ್ದಾನೆ. ಜೂನ್ ತಿಂಗಳು ಮುಗಿಯುತ್ತಾ ಬಂದರೂ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬಾರದೇ ಇರುವುದು ಕರಾವಳಿ ಜನರಲ್ಲಿ ಆತಂಕ ಮೂಡಿಸಿದೆ. ಒಂದೆಡೆ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡ್ರೆ, ಮತ್ತೊಂದೆಡೆ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನೇ ನಂಬಿಕೊಂಡಿರೋ ಕಡಲ ಮಕ್ಕಳು ಸಂಪೂರ್ಣ ಕಂಗಾಲಾಗಿದ್ದಾರೆ. ಪ್ರತಿ ಮಳೆಗಾಲದಲ್ಲಿ ಮೀನುಗಳ ಬೇಟೆಯಿಂದ ಸದಾ ಬ್ಯುಸಿಯಾಗುತ್ತಿದ್ದ ಕಾರವಾರ, ಹೊನ್ನಾವರ ಮತ್ತು ಭಟ್ಕಳದ ಕಡಲ ತೀರಗಳು ಇಂದು ಮಳೆ ಇಲ್ಲದೆ ಬಣಗುಡುತ್ತಿವೆ. ಮಳೆಗಾಲ ಬಂತಂದ್ರೆ ಸಾಕು, ಆಳ ಸಮುದ್ರದ ಬೃಹತ್ ಬೋಟುಗಳ ಮೀನುಗಾರಿಕೆಗೆ ಸರ್ಕಾರ ಸಂಪೂರ್ಣ ನಿಷೇಧ ಹೇರುತ್ತೆ. ಜೂನ್ 1ರಿಂದ ಜುಲೈ 31ರವರೆಗೆ ಕೇವಲ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಮಾತ್ರ ಅವಕಾಶ ಇರುತ್ತೆ. ಆದ್ರೆ ಈ ಬಾರಿ ಪ್ರಕೃತಿ ಕಡಲ ಮಕ್ಕಳಿಗೆ ಸಾಥ್ ನೀಡ್ತಾ ಇಲ್ಲ. ಜೂನ್ ಮೊದಲ ವಾರದಲ್ಲೇ ಕೊಂಚ ಮುಂಗಾರು ಮಳೆ ಸುರಿದು ಮಾಯವಾಗಿದ್ದು, ಕಡಲ ತೀರಗಳು ಈಗ ಖಾಲಿ ಖಾಲಿ ಹೊಡಿತಾ ಇವೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಭಾರಿ ಗಾಳಿ ಮಳೆ ಬಂದಾಗ ಸಮುದ್ರದ ಆಳದಲ್ಲಿರುವ ಮೀನುಗಳು ಕಡಲ ತೀರದತ್ತ ಮುಖ ಮಾಡುತ್ತೆ. ಈ ಸಂದರ್ಭದಲ್ಲಿ ನಾಡದೋಣಿ ಮೂಲಕ ಹೋಗೋ ಸಾಂಪ್ರದಾಯಿಕ ಮೀನುಗಾರರಿಗೆ ಭರಪೂರ ಮೀನು ಸಿಗ್ತಾ ಇತ್ತು. ಆದ್ರೆ ಈಗ ಮಳೆಯೂ ಇಲ್ಲ, ಗಾಳಿಯೂ ಇಲ್ಲದೆ ಸಮುದ್ರ ಶಾಂತವಾಗಿ ಬಿಟ್ಟಿದೆ. ಇದರಿಂದಾಗಿ ಮೀನುಗಳು ಸಿಗದೆ ಕಡಲ ಮಕ್ಕಳ ಬದುಕು ಬೀದಿಗೆ ಬೀಳುವಂತಾಗಿದೆ. ಇನ್ನು ಕಾರವಾರದ ಕಡಲ ತೀರಗಳಲ್ಲಿ ಮಳೆಗಾಲದಲ್ಲಿ ಎಂಡಿ ಬಲೆ ಮೀನುಗಾರಿಕೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಆದ್ರೆ ಈ ಬಾರಿ ಸಮುದ್ರದಲ್ಲಿ ಮೀನುಗಳೇ ಇಲ್ಲದಿರೋದ್ರಿಂದ ಮೀನುಗಾರರು ನಾಡದೋಣಿಗಳನ್ನ ನೀರಿಗೆ ಇಳಿಸಲು ಹೆದರುತ್ತಿದ್ದಾರೆ. ಡೀಸೆಲ್ ಹಾಗೂ ಕೂಲಿಯ ಖರ್ಚು ಕೂಡ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಪುರುಷರಷ್ಟೇ ಅಲ್ಲ, ಮೀನುಗಾರಿಕೆಯನ್ನ ನಂಬಿಕೊಂಡಿರುವ ನೂರಾರು ಮಹಿಳೆಯರ ಬದುಕಿಗೂ ಇದು ದೊಡ್ಡ ಹೊಡೆತ ನೀಡಿದೆ. ಜೂನ್ ಹಾಗೂ ಜುಲೈ ತಿಂಗಳ ತೂಫಾನ್ ವಾತಾವರಣದಲ್ಲಿ ಸಿಗ್ತಾ ಇದ್ದ ಮೀನುಗಳನ್ನ ಮಾರಿ ಇಡೀ ವರ್ಷದ ಸಂಸಾರ ಸಾಗಿಸ್ತಾ ಇದ್ದ ಮಹಿಳೆಯರು ಇವತ್ತು ಖಾಲಿ ಬುಟ್ಟಿಯನ್ನ ಹಿಡಿದು ಮಳೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಕಾರವಾರ, ಹೊನ್ನಾವರ, ಭಟ್ಕಳ ಸೇರಿದಂತೆ ಉತ್ತರ ಕನ್ನಡದ ಇಡೀ ಕರಾವಳಿ ತೀರದಲ್ಲಿ ಮಳೆಗಾಲದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ನಷ್ಟ ಉಂಟಾಗಿದೆ. ಒಂದೆಡೆ ಮಳೆ ಇಲ್ಲದೆ ಕೃಷಿಕರು ಕಣ್ಣೀರು ಇಡ್ತಾ ಇದ್ರೆ, ಮತ್ತೊಂದೆಡೆ ಕಡಲ ಮಕ್ಕಳು ಜೀವನ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇನ್ನಾದ್ರೂ ವರುಣದೇವ ಕೃಪೆ ತೋರಿ ಕರಾವಳಿಯಲ್ಲಿ ಭಾರಿ ಮಳೆಯಾಗಲಿ, ಕಡಲ ಮಕ್ಕಳ ಮೊಗದಲ್ಲಿ ನಗು ಮೂಡಲಿ ಅನ್ನೋದೇ ಎಲ್ಲರ ಆಶಯ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.